ನಮಸ್ತೆ ಎಲ್ರಿಗೂ. ಯಾರ್ಯಾರೆಲ್ಲ ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ, ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ, ನೀವೆಲ್ಲ ವೆಯ್ಟ್ ಮಾಡ್ತಿದ್ದಂತಹ 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಜಮಾ ಆಗೋದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಅದು ಕೂಡ ನಿನ್ನೆ ಮಧ್ಯಾಹ್ನ 3:45ರಿಂದನೇ ಪ್ರಾರಂಭ ಆಗಿರುವಂಥದ್ದು. ಹಾಗಾದರೆ ಯಾರಿಗೆಲ್ಲ 20ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿದೆ, ಮತ್ತು ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಏನು ಅಂತ ಅಂದರೆ, 21ನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋವಂಥದ್ದು. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ನಿನ್ನೆ ಮಧ್ಯಾಹ್ನ 3:45ರಿಂದನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರೋ ಅಂಥದ್ದು. ಆದರೆ ಎಷ್ಟು ಜನರಿಗೆ ಬರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಒಂದು 2-3% ಮಹಿಳೆಯರಿಗೆ ಮಾತ್ರ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರೋ ಅಂಥದ್ದು. ಯಾಕೆ ಅಂತಂದರೆ, ಒಂದೇ ದಿನ ಎಲ್ರಿಗೂ ಕೂಡ ಹಣ ಅನ್ನುವಂಥದ್ದು ಜಮಾ ಆಗೋದಿಲ್ಲ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದು ಒಂದು 15 ದಿನದವರೆಗೂ ಕೂಡ ತಗೊಳ್ಬಹುದು 20ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗೋದಿಕ್ಕೆ. ಮತ್ತು 19ನೇ ಕಂತಿನ ಹಣ ಯಾವ ರೀತಿಯಾಗಿ ಜಮಾ ಆಯಿತು ಅಲ್ವಾ. ಮೊದಲಿಗೆ 3 ಹಂತದಲ್ಲಿ ಅಂತಂದರೆ 40 ಲಕ್ಷ ಜನರಿಗೆ ಒಂದು ಸಲ, ಆಮೇಲೆ ತದನಂತರದ ಹಂತದಲ್ಲಿ 40 ಲಕ್ಷ ಮಹಿಳೆಯರಿಗೆ ಈ ರೀತಿಯಾಗಿ ಹಣ ಅನ್ನುವಂಥದ್ದು ಈ ಸಲ ಕೂಡ ಜಮಾ ಆಗುವಂಥದ್ದು. 20ನೇ ಕಂತಿನ ಹಣ ಕೂಡ ಇದೇ ರೀತಿಯಾಗಿ 3 ಹಂತಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಹುದು. ನಿಮಗೆ ಯಾವ ಒಂದು ಹಂತದಲ್ಲಿ ಬರುತ್ತೆ ಅನ್ನುವಂಥದ್ದು ಗೌರ್ಮೆಂಟ್ ಅವ್ರಿಗೇ ಬಿಟ್ಟಿರೋವಂಥದ್ದು. ಮತ್ತು 19ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ, ಅವರು ವೆಯ್ಟ್ ಮಾಡಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರೋವಂಥದ್ದು. ಯಾಕೆ ಅಂತಂದರೆ, ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾಗಿ ತಪ್ಪಾಗಿಲ್ಲ, ನಮ್ಮ ಕಡೆಯೇ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರೋವಂಥದ್ದು. ನಾವು 20ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಲ್ವ, ಅವಾಗೇ ಅಂದರೆ ಒಂದು 2 ದಿನ ಮೊದಲಿಗೆ 19ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಲ್ವಾ ಅವರಿಗೆ ಜಮಾ ಮಾಡಿ, ತದನಂತರ 20ನೇ ಕಂತಿನ ಹಣವನ್ನು ಜಮಾ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. 2 ದಿನಗಳ ಮುಂಚೆ ಹೇಳಿದ್ರು, ಇನ್ನೇನು 1-2 ದಿನದ ಒಳಗಡೆ ನಾವು 20ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ಜಮಾ ಮಾಡಿದ್ದಾರೆ ಕೂಡ. ಮಾರ್ಚ್ ತಿಂಗಳ ಹಣ ಆಗಿರುತ್ತೆ ಈ ಒಂದು 20ನೇ ಕಂತಿನ ಹಣ. ಇನ್ನು 21ನೇ ಕಂತಿನ ಹಣದ ವಿಚಾರಕ್ಕೆ ಬರುವಂಥದ್ದಾದರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದಾದರೆ, ಇನ್ನು ಒಂದು ವಾರದ ಒಳಗಡೆನೆ, ಅಂದರೆ ಒಂದು ವಾರದ ಒಳಗಡೆ ಅಂತಂದರೆ ಒಂದು ವಾರ ಆದಮೇಲೆ ನಾವು 21ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಮಹಿಳೆಯರ ಖಾತೆಗೆ ಅಂತ ಹೇಳಿರೋ ಅಂಥದ್ದು. ಸೊ 20ನೇ ಕಂತಿನ ಹಣ ಅನ್ನುವಂಥದ್ದು ಬರೋದಕ್ಕೆ ಒಂದಷ್ಟು ದಿನ ಟೈಮ್ ಆಗುತ್ತೆ ಅಂತಂದರೆ ಎಲ್ರಿಗೂ ಕೂಡ ಬರೋದಕ್ಕೆ. ತದನಂತರ 21ನೇ ಕಂತಿನ ಹಣ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿರೋವಂಥದ್ದು. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.